ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮ್ ಶರ್ಟ್ ಕಾಲರ್ ನೋಡಿ. ಈ ತರ ಶರ್ಟ್ ಎಲ್ಲ ಕಡೆ ಚೆನ್ನಾಗಿರುತ್ತೆ, ಮೇಲ್ಗಡೆ ಕಾಲರ್ ಅಲ್ಲಿ ಮಾತ್ರ ಈ ತರ ಹರಿದೋಗಿರುತ್ತೆ. ಜಾಸ್ತಿ ಕೊಲೆ ಆಗೋದು ಇಲ್ಲೇ, ಮತ್ತೆ ಜಾಸ್ತಿ ಬ್ರಷ್ ಹಾಕಿ ಕೊಲೆ ಆಗಿದೆ ಅಂತ ಬ್ರಷ್ ಹಾಕಿ ಉಜ್ಜಿ ಉಜ್ಜಿ ಏನಾಗುತ್ತೆ, ಬೇಗ ಈ ತರ ಹೋಗ್ಬಿಡುತ್ತೆ. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಆತರ ಸ್ಕೂಲ್ ಮಕ್ಕಳದೇ ಆಗಿರ್ಬೋದು. ಅವಾಗ ಏನಾಗುತ್ತೆ, ಒಂದ್ ವರ್ಷನೂ ಬರಲ್ಲ, ಇದು 6 ಮಂತ್ಗೆಲ್ಲ ಈ ತರ ಹರಿದೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಹೊಸ ಶರ್ಟ್ ಹೊಲ್ಸ್ಕೋಬೇಕಾಗುತ್ತೆ. ಅದರಿಂದ ಏನ್ ಮಾಡ್ತಾ ಇದೀನಿ, ಇದನ್ನ ಯಾವ ತರ ಆಲ್ಟ್ರೇಷನ್ ಮಾಡ್ಕೋಬೇಕು, ಇದನ್ನ ಮತ್ತೆ 6 ತಿಂಗಳು ಯಾವ ತರ ಯೂಸ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಮತ್ತೆ ಯಾರನ್ನು ತರ ವೇಸ್ಟ್ ಶರ್ಟ್ ನ ವೇಸ್ಟ್ ಮಾಡಿದ್ರೆ ಮತ್ತೆ ಇನ್ನೊಂದು 6 ತಿಂಗಳು ಯಾವ ತರ ಯೂಸ್ ಮಾಡ್ಬೇಕು ನೀಟಾಗಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾತಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತ. ಅದರಿಂದ ಅದೇ ರೀತಿ ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನಿಮ್ಗೆ ನಮ್ಮ ಚಾನಲ್ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಫೋನ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿ. ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ಕಾಮೆಂಟ್ ಅಲ್ಲಿ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋ ನೀಟಾಗಿ ಎಕ್ಸ್ಪ್ಲೈನ್ ಆದ್ರೂ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಫೋನಲ್ಲಿ ಮಾಡೋರು ಫೋನಲ್ಲೇ ಎಕ್ಸ್ಪ್ಲೈನ್ ಆದ್ರೂ ಮಾಡ್ತೀನಿ. ಇಲ್ಲ ವಾಟ್ಸಪ್ ಅಲ್ಲಿ ನೀವು ಮಾರ್ಕ್ ಮಾಡಿ ಫೋಟೋ ಕಳ್ಸೋರ್ಗೆ ಅದರಲ್ಲೇ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅದು ಹೇಳ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಏನಿಲ್ಲ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 500 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ. ಅದ್ರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಡಿಸೈನ್ ಬ್ಲೌಸು, ಫ್ರಾಕು, ಗೌನು, ಮಕ್ಳು ಲಂಗ ಬ್ಲೌಸು, ಲಂಗನ, ಮತ್ತೆ ಮಧುಬಾಲ ಬ್ಲೌಸ್, ಈ ತರ ಸುಮಾರು 500 ವಿಡಿಯೋಸ್ ಮೇಲಿದೆ. ಅದ್ರಲ್ಲೇ ನೀಟಾಗಿ ಚೆಕ್ ಮಾಡ್ಕೋಬಹುದು. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಏನು ಮುಚ್ಚು ಮರೆ ಇಲ್ದಿರ ಎಕ್ಸ್ಪ್ಲೈನ್ ಮಾಡಿದೀನಿ, ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶದಿಂದ. ಸಣ್ಣ ಪುಟ್ಟ ಡೌಟ್ ಇರೋರ್ಗು ಆ ಮಾರ್ಕಿಂಗ್ ಅನ್ನೋದು ನೋಡ್ರಿ ಏನಾಗುತ್ತೆ, ಸ್ವಲ್ಪ ರಿಂಕಲ್ಸ್ ಬರೋರ್ಗು, ಶೋಲ್ಡರ್ ಡ್ರಾಪ್ ಆಗೋರ್ಗೆ, ಮತ್ತೆ ಸ್ಲೀವ್ಸ್ ಕ್ಯಾಪ್ ಸ್ಲೀವ್ಸ್ ಇಂದ ಹಿಡಿದು ಉದ್ದ ಸ್ಲೀವ್ಸ್ ವರ್ಗು, ಮತ್ತೆ ಸ್ಲೀವ್ಲೆಸ್ ಬ್ಲೌಸು, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದೀನಿ. ನಿಮ್ ನೋಡಿದ್ರೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ಬೋದು. ಹೆಲ್ಪ್ ಆಗಿಲ್ಲ ಅಂದ್ರೆ ಏನೋ ಸಣ್ಣ ಪುಟ್ಟ ಡೌಟ್ ಇದ್ರೆ ಕ್ಲಿಯರ್ ಆದ್ರೂ ಆಗುತ್ತೆ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ಈ ಕಾಲನ್ನ ನಾವು ರಿಮೂವ್ ಮಾಡ್ಕೊಂತ ಇದೀವಿ. ಇದನ್ನ ರಿಮೂವ್ ಮಾಡಕ್ಕೆ ಒಂದು 5 ರಿಂದ 10 ನಿಮಿಷ ಬೇಕಾಯ್ತು. ಏನಕ್ಕೆ ಅಂದ್ರೆ ಶರ್ಟ್ಗೆ ಯೂಸ್ ಮಾಡೋಂತ ದಾರ ಬಂದ್ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ಗಟ್ಟಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಅದೇ ತರನೇ ಇದಕ್ಕೆ ಡಬಲ್ ಸ್ಟಿಚ್ ಹಾಕಿರ್ತಾರೆ. ಮತ್ತೆ ಸ್ವಲ್ಪ 2ನೇ ನಂಬರ್ ಅಲ್ಲಿ ಇಟ್ಕೊಂಡು ಹೊಲ್ದಿರ್ತಾರೆ. ಹತ್ರ ಸ್ಟಿಚ್ ಇರುತ್ತೆ, ಬಿಚ್ಚಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಯಾಮರ್ ಏನಾದ್ರು ಬಿಚ್ಚಿದಂದ್ರೆ ಶರ್ಟ್ ಹರಿದೋಗುತ್ತೆ, ಕಟ್ ಮಾಡ್ಬಿಡ್ತೀವಿ. ಸ್ವಲ್ಪ ಸ್ಲೋ ಆಗಿ ನೀಟಾಗಿ ಬಿಚ್ಕೊಳ್ಳೋಣ. ನೋಡಿ, ಚೂರೇ ಬಿಚ್ಕೋಬೇಕು. ಬಟ್ಟೆನೂ ಹಳೇದಾಗಿರುತ್ತೆ, ಮತ್ತೆ ಜಾಸ್ತಿ ಇದು ಮಾಡಕ್ ಹೋದ್ರೆ ಹರಿದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೊಸ ಬಟ್ಟೆ ಆದ್ರೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ನೋಡಿ, ಇದನ್ನ ರಿಮೂವ್ ಮಾಡ್ತೀವಿ. ಫಸ್ಟ್ನೇದಾಗಿ ನೋಡಿ, ಹಿಂಗಿದ್ದಿದ್ನ ಕಲರ್ನ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಇವಾಗ ಅಟ್ಯಾಚ್ ಮಾಡ್ಬೇಕಾದ್ರೆ ಈ ತರ ಅಟ್ಯಾಚ್ ಮಾಡ್ತೀವಿ ಅಷ್ಟೇ. ಒಳಗಡೆ ಸೈಡು ನೋಡಿ, ಈ ಒಳಗಡೆ ಸೈಡು ಸೇಮ್ ಇರುತ್ತೆ, ಈ ಸೈಡು ಸೇಮ್ ಇರುತ್ತೆ. ಇವಾಗ ಇದನ್ನ ಇಟ್ಕೊಂಡು ಈ ಕಡೆ ಅಟ್ಯಾಚ್ ಮಾಡ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡ್ಬಿಟ್ರೆ ನಮ್ಗೆ ಇನ್ನೊಂದು ವರ್ಷ ಅನ್ನೋದು ಈಸಿಯಾಗಿ ಬರುತ್ತೆ. ಮತ್ತೆ ಈ ಅರ್ಧೋಗಿರೋದು ಬಂದ್ಬಿಟ್ಟು ಒಳಗಡೆ ಹೋಗ್ಬಿಡುತ್ತೆ. ಮತ್ತೆ ನೀವು ಕೇಳ್ಬೋದು, ಸರ್ ಈ ತರ ಮಾಡಕ್ ಹೋದ್ರೆ ನಮ್ಗೆ ಶೇಪ್ ಔಟ್ ಆಗಲ್ವಾ ಅಂತ ಕೇಳ್ಬೋದು. ಶೇಪ್ ಬೇರೆ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಕೇಳ್ಬೋದು. ಯಾವುದೇ ಕಾರಣಕ್ಕೆ ಆ ಥರ ಏನಿಲ್ಲ. ಈ ಬಟನ್ ಒಂದು, ಇಲ್ಲಿ ಬರೋ ಬಟನ್ ಒಂದು ಈ ಕಡೆ ಬಿಚ್ಚಿ ಈ ಕಡೆ ಹಾಕೋಬೇಕಾಗುತ್ತೆ. ಮತ್ತೆ ಅದೇ ರೀತಿ ಬಂದ್ಬಿಟ್ಟು ನೀವು 2 in 1 ಶರ್ಟ್ ನೋಡಿರ್ತೀರ, ಅಂದ್ರೆ ಉಲ್ಟಾನು ಹಾಕೋಬಹುದು, ಸೀದಾನು ಹಾಕೋಬಹುದು. ಆ ಶರ್ಟ್ಗೆ ಅವಾಗೂ ಸೇಮ್ ಕಲರ್ನೇ ಯೂಸ್ ಮಾಡಿರ್ತೀವಿ. ಅವಾಗ ನೋಡಿ, ಈ ಕಡೆ ಹೊಲ್ದಾಗ ಹಿಂಗ್ ಹಾಕೊಂತೀವಿ, ಒಳಗಡೆ ಸೈಡ್ ಹಾಕೊಂಡಾಗ ಹಿಂಗ್ ಹಾಕಿರ್ತೀವಿ ಅಷ್ಟೇ. ಅದರಿಂದ ಇದಕ್ಕೆ ಶೇಪ್ ಏನು ಇರೋದಿಲ್ಲ. ಅದರಿಂದ ಏನ್ ಮಾಡ್ತೀವಿ, ಇದನ್ನ ಈ ತರ ಬಿಚ್ಕೊಂಡ್ಮೇಲೆ ನೋಡಿ, ಇದೆಲ್ಲ ಈ ತರ ಇರುತ್ತೆ. ಇದನ್ನ ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕಡೆಯಿಂದ ಹೊಲಿಯೋದ್ರಿಂದ ಇದನ್ನ ಏನ್ ಮಾಡ್ತೀವಿ, ಸೇಮ್ ಈ ಕಡೆಯಿಂದ ಹಿಂಗ್ ಇಟ್ಕೊಂಡು ಹೊಲ್ಕೊಂಡ್ ಬರ್ತೀವಿ ಅಷ್ಟೇ. ಈ ಕಡೆ ಹೊಲ್ದಿರೋದನ್ನ ಈ ಕಡೆಯಿಂದ ಹೊಲ್ಕೊಂಡ್ ಬರ್ತೀವಿ. ಮತ್ತೆ ಸೆಂಟರ್ ನ್ಯಾಚ್ ಅನ್ನೋದು ಇರುತ್ತೆ, ತೋರಿಸ್ತೀನಿ ನಿಮ್ಗೆ. ಮತ್ತೆ ಹೊಲಿಬೇಕಾದ್ರೆ ಮತ್ತೆ ಹಂಗೆ ಹೊಲ್ದು ಬಿಟ್ಟಿರ, ನಾವೀಗ ಯಾವುದು ಸೀದಾ ಬರುತ್ತೆ, ಯಾವ್ದು ಒಳಗಡೆ ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಇದನ್ನ ಶರ್ಟ್ ನ ನೋಡ್ಕೊಳ್ಳೋಣ. ನೋಡಿ, ಇದು ಒಳಗಡೆ ಬರುವಂತದ್ದು, ಅಂದ್ರೆ ಇದು ನೀಟಾಗಿ ಕಾಣಿಸ್ಬೇಕು. ಆಚೆ ಕಡೆ ಫೋಲ್ಡ್ ಮಾಡ್ತೀವಲ್ಲ, ಅದರಿಂದ ನೋಡಿ ಹಿಂಗ್ ಬರ್ಬೇಕಿದ್ದು. ಇವಾಗ
ನಮಗೆ. ಇದನ್ನ ಹಿಂಗಿದ್ದಿದ್ದನ್ನ ಇವಾಗ ಹಿಂಗ್ ಮಾಡ್ತಾ ಇದೀವಿ. ನಾವು ಹೆಂಗ್ ಹಾಕೊಂಡು ಆಚೆ ಹಿಂಗ್ ಬರುತ್ತೋ ಹಂಗೆ ನೋಡ್ಕೋಬೇಕಾಗುತ್ತೆ. ಓಕೆನಾ. ಬಟನ್ ಒಂದು ಚೇಂಜಸ್ ಬರುತ್ತೆ. ಮತ್ತೆ ಸೆಂಟರ್ದು ನ್ಯಾಚ್ ಇರುತ್ತೆ, ಇದು ನೋಡ್ಕೋಬಹುದು ನೀವು. ಈ ನ್ಯಾಚು ನೋಡಿ ಹಿಂಗೆ ನೋಡಿ ಈ ತರ ಬರುತ್ತೆ, ಕರೆಕ್ಟ್ ಆಗಿ ಬರ್ತಾ ಇದೆ. ಸೇಮ್ ಹಂಗೆ ಇಟ್ಕೊಂಡು ಹೊಲ್ಕೊಂಬರೋಣ. ಸೇಮ್ ಕಲರ್ ಹೆಂಗಿರುತ್ತೆ ಹಂಗೆ ಹೊಲ್ಕೊಂಡು ಹೋಗ್ಬೇಕು. ಮತ್ತೆ ಸೆಟ್ ಬಟನ್ ಇರೋ ಕಡೆ ಕಾಜಾ ಬರುತ್ತೆ, ಕಾಜಾ ಇರೋ ಕಡೆ ಬಟನ್ ಬರುತ್ತೆ. ಅದನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಹೊಸ ಒಂದು ಬಟನ್ ಹಾಕೋಬೇಕು, ಒಂದು ಕಾಜಾ ಈ ಕಡೆ. ಹತ್ತಿರದಲ್ಲಿದ್ದರೆ ಅವ್ರ ಹತ್ರ ಹೋದ್ರೆ ಬಟನ್ ಅಂಗಡಿಯವರು ಹಾಕ್ಕೊಡ್ತಾರೆ. ಇಲ್ಲ ಅಂತಂದ್ರೆ ನಾವೇ ಅದನ್ನ ಕೈಯಲ್ಲೇ, ಮೊದಲು ಮಿಷಿನ್ ಇಲ್ದಿರೋ ಟೈಮಲ್ಲಿ ನಾವು ಹೊಲ್ಕೊತಾ ಇದ್ವಲ್ಲ, ಕೈಯಲ್ಲೇ ಸ್ವಲ್ಪ ಕಟ್ ಮಾಡಿ ಆ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಇನ್ನೊಂದು ವರ್ಷನದು ಆರಾಮಾಗಿ ಶರ್ಟ್ನ ಯೂಸ್ ಮಾಡ್ಕೊಬೋದು. ಶರ್ಟ್ ಎಲ್ಲ ಚೆನ್ನಾಗಿತ್ತು. ಮತ್ತೆ ಇದನ್ನ ಬಿಸಾಕಕ್ಕೆ ಮನಸ್ಸು ಬರ್ತಿದೆ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಅಂಕಲ್ ಒಬ್ರು ಐಡಿಯಾ ಕೊಟ್ಟರು. ಅದರಿಂದ ಅದನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ತಿಳಿಸ್ಕೊಡೋ ಅನ್ನೋ ಉದ್ದೇಶದಿಂದ ನಾನು ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಸೇಮ್ ಮತ್ತೆ ನಮ್ಮದು ಶರ್ಟ್ ಹೆಂಗಿರುತ್ತೋ ಅದೇ ಸ್ಟೈಲಾಗಿ ನಮ್ಮದು ಬರುತ್ತೆ. ಇಷ್ಟ ಆಯ್ತು. ಒಂದು ಹೊಲಿಗೆ ಅನ್ನೋದು ಹಾಕೊಂಡಿದ್ದೀನಿ ನೋಡಿ ಈ ತರ. ಮತ್ತೆ ಈ ಕಡೆ ಬಂದ್ರೆ ನೋಡಿ ಹಿಂಗಿರುತ್ತೆ ಅಲ್ದೋಗಿರೋದು. ನಾವು ಹಾಕೋಬೇಕಾದ್ರೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ತೀವಿ ನೋಡಿ. ಹಿಂಗ್ ಇವಾಗ ಹಿಂಗಿರುತ್ತಲ್ಲ, ಇದನ್ನ ನೋಡಿ, ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದು ಹೊಲಿಗೆ ಹಾಕೊಂಡ್ಬರ್ಬೇಕು. ನಾವು ಸೇಮ್ ಕಲರ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಅದೇ ತರನೇ ಇದನ್ನ ಹೊಲಿಬೇಕಾದ್ರೆ 2ನೇ ನಂಬರಲ್ಲಿ ಇಟ್ಕೋಬೇಕು. ನಾವು ಯಾವಾಗೂ ಲೇಡೀಸ್ ಟೈಲರ್ಲಿ ಏನು ಮಾಡ್ತೀವಿ, 2.5 ಇಟ್ಕೊಳ್ತೀವಿ 2.5 ಅಲ್ಲಿ. ಆದರೆ ಇದನ್ನ ಶರ್ಟ್ನ ಹೊಲಿಬೇಕಾದ್ರೆ 2ನೇ ನಂಬರಲ್ಲಿ ಇಟ್ಕೊಂಡು ಹೊಲ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಅದು ಸ್ವಲ್ಪ ಗಟ್ಟಿ ಬರಬೇಕು, ಬೇಗ ಬೇಗ ಆಗೋಗ್ಬಾರ್ದು. ಜೆಂಟ್ಸ್ ಟೈಲರ್ ಎಲ್ಲರೂ ಅಷ್ಟೇ 2ನೇ ನಂಬರಲ್ಲಿ ಇಟ್ಕೊಂಡೆ ಹೊಲಿಯೋದು. 2ನೇ ನಂಬರ್ ಇಟ್ಕೊಂಡು ಸೆಂಟರ್ ನ್ಯಾಚ್ ನೋಡ್ಕೋಬೇಕು ಕರೆಕ್ಟ್ ಆಗಿದೆಯಾ ಅಂತ. ಮತ್ತೆ ಎಲ್ಲೂ ರಿಂಕಲ್ಸ್ ಬರ್ದಿರ ನೋಡ್ಕೋಬೇಕು. ಜೆಂಟ್ಸ್ ಕೆಲಸ ತುಂಬಾ ಫಿನಿಶಿಂಗ್ ಕೆಲಸ, ಅದಕ್ಕೇನೆ ಜೆಂಟ್ಸ್ ಟೈಲರ್ಗೂ ಡಿಮ್ಯಾಂಡು ಇರುತ್ತೆ, ಪ್ಲಸ್ ಕೆಲಸನೂ ಅಷ್ಟೇ ತುಂಬಾ ಫಿನಿಶಿಂಗ್ ಇರುತ್ತೆ ನಮ್ದಕ್ಕಿಂತ ಅವ್ರದ್ದು. ಒಂದು ಕಾಜಾ ಬಟನ್ ಒಂದು ಚೇಂಜ್ ಮಾಡ್ಕೊಂಡಿದೆ ಅಂದ್ರೆ ಫುಲ್ ಫಿನಿಶ್ ಆಗಿರುತ್ತೆ. ಇಲ್ಲ ಹಂಗೆ ಹಾಕೊಂತೀವಿ ಅಂತಂದ್ರೆ ಜಾಸ್ತಿ ಮೇಲ್ಗಡೆ ಬಟನ್ ಯಾರು ಯೂಸ್ ಮಾಡಲ್ಲ ಅನ್ನೋರಿಗೆ ಹಂಗೇನೂ ಹಾಕೋಬಹುದು, ಏನು ತೊಂದರೆ ಇಲ್ಲ. ನೋಡಿ ಇವಾಗ ಹಿಂಗಾಯ್ತು ಸೈಟು ನೋಡ್ಕೋಬಹುದು ನೀವೇನೆ. ನೋಡಿ ಹಿಂದೆನೂ ಏನು ಕಾಣಿಸಲ್ಲ, ಈ ಕಡೆನೂ ಏನು ಕಾಣಿಸಲ್ಲ, ನೀಟಾಗಿ ಫಿನಿಶಿಂಗ್ ಆಗಿದೆ. ಒಂದು ಬಟನ್ ಮಾತ್ರ ನೋಡಿ ಈ ಕಡೆ ಇದೆಯಲ್ಲ, ಈ ಬಟನ್ ಬಿಚ್ಚಿಬಿಟ್ಟು ಈ ಬಟನ್ ಈ ಕರೆಕ್ಟಾಗಿ ಈ ಕಾಜಾ ಇದೆಯಲ್ಲ, ಇಲ್ಲಿ ಮೊದಲು ಬಟನ್ ಹಾಕೊಂತೀವಿ. ಇಲ್ಲಿನೊಂದು ಕಜನ್ ಬಟನ್, ಇಲ್ಲೊಂದು ಈ ತರ ಕಾಜಾ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಬಟನ್ ಯೂಸ್ ಮಾಡೋರು ಇಲ್ಲ ಪರವಾಗಿಲ್ಲ ಅನ್ನೋರಿಗೆ ಸೇಮ್ ಈ ಬಟನ್ ಮಾತ್ರ ತೆಗೆದು ಇಲ್ಲಿ ಶೋಗೋಸ್ಕರ ಮಾತ್ರ ಬಟನ್ ಹಾಕೊಂಡು ಇಲ್ಲ ಹಂಗೆ ಬಿಡ್ಬೋದು. ಇಲ್ಲ ಇದನ್ನ ಹಾಕೊಂತೀವಿ ಅಂತಂದ್ರೆ ಹಾಕೋಬಹುದು. ಟೋಟಲಿ ನಮ್ಮ ಶರ್ಟ್ ಅನ್ನೋದು ನೋಡ್ಕೋಬಹುದು ನೀವು. ನೋಡಿ ಶರ್ಟ್ ಎಲ್ಲ ಕಡೆ ಚೆನ್ನಾಗಿದೆ. ವೇಸ್ಟ್ ಆಗುವಂಥ ಶರ್ಟ್ನ ಮತ್ತೆ ಇನ್ನೊಂದು ವರ್ಷ ನೋಡಿ ಒಳಗಡೆ ಇದು ಹೋಗ್ಬಿಟ್ಟಿರ್ತದೆ. ಆದ್ರಿಂದ ಇದನ್ನ ಕ್ಲೋಸ್ ಮಾಡೋದ್ರಿಂದ ನಮ್ಮ ಯೂನಿಫಾರ್ ಆಗಿರ್ಬೋದು, ಆಫೀಸ್ ಶರ್ಟ್ಗಳೇ ಆಗ್ಬಾರ್ದು, ಈ ಜಾಸ್ತಿ ಯೂಸ್ ಮಾಡಿದಾಗ ಏನಾಗುತ್ತಂದ್ರೆ ಬೇಗ ಹೋಗ್ಬಿಡ್ತವೆ. ಎಲ್ಲೂ ಚೆನ್ನಾಗಿ ಹೋಗಿರಲ್ಲ, ಇಲ್ಲೇ ಹೋಗಿರ್ತವೆ. ಯಾಕಂದ್ರೆ ಕೊಲೆ ಆಗೋದು ಇಲ್ಲೇನೆ, ಬ್ರಷ್ ಹಾಕೊಂಡು ಚೆನ್ನಾಗಿ ಗುಜ್ಜೋದು ಇಲ್ಲೇನೆ. ಅದಕ್ಕೋಸ್ಕರನೇ ಇಲ್ಲಿ ಶರ್ಟ್ ಹೋಗುತ್ತೆ. ಅದರಿಂದ ಮತ್ತೆ ಆಫೀಸ್ಗೆ 2 ಶರ್ಟ್ ಯೂಸ್ ಮಾಡಬೇಕು, ಇಲ್ಲ ಸ್ಕೂಲ್ಗೆ 2 ತಿಂಗಳಿದೆ 3 ತಿಂಗಳಿದೆ ಮತ್ತೆ ಶರ್ಟ್ ಬೇಕಾಗುತ್ತೆ ಅನ್ನೋರಿಗೆ ಇದೊಂದು ತುಂಬಾ ಯೂಸ್ಫುಲ್ ಆಗುವಂತ ವಿಡಿಯೋ. ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ. ಇನ್ನೂ ಏನಾದ್ರೂ ಡೌಟ್ ಇದೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ. ಓಕೆನಾ? ಡನ್.